ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಕುರಿತು ಮಾಧ್ಯಮಗಳಲ್ಲಿ ಕೇಳಿದ್ದೇನೆ. ಅವರ ರಾಜೀನಾಮೆ ಪತ್ರದಲ್ಲಿ 3ನೇ ತಾರೀಕಿನ ದಿನಾಂಕವಿದೆ ಎಂದು ಶಾಸಕ ರಿಜ್ವಾನ್ ಹರ್ಷದ್ ಅವರು ತಿಳಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಲೆಂದು ಮೊದಲೇ ರಾಜೀನಾಮೆ ಬರೆದಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಎಂದು ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಾವು ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ನೀಡುವಂತೆ ಕೇಳಿದ್ದು ತಪ್ಪಾಯಿತು. ಅವರ ಇಬ್ಬರ ಹೆಸರನ್ನ ಹೇಳಬಾರ್ದಿತ್ತು ಎಂದು ರಿಜ್ವಾನ್ ಹರ್ಷದ್ ವಿಷಾದಿಸಿದ್ದಾರೆ. ಸಭೆಯಲ್ಲಿ ಅಲ್ಪಸಂಖ್ಯಾತರ ಚಾಂಪಿಯನ್ ಎಂದು ಕರೆಸಿಕೊಳ್ಳುವವರು ಟಿಕೆಟ್ ನೀಡಿದರೆ ಅಬ್ದುಲ್ ಜಬ್ಬಾರ್ ಅವರಿಗೆ ನೀಡಿ, ಇಲ್ಲದಿದ್ದರೆ ಬೇರೆಯವರಿಗೆ ನೀಡಿ ಎಂದು ಹೇಳಿದ್ರು ಎಂಬುದಾಗಿ ತಿಳಿಸಿದ್ರು. ಇದಕ್ಕೆ ಎಲ್ಲರೂ ಸಾಕ್ಷಿಗಳಾದ್ದಾರೆ ಎಂದು ಅಬ್ದುಲ್ ಜಬ್ಬಾರ್ ಕೂಡ ಟಿಕೆಟ್ ನೀಡಿದರೆ ತನಗೆ ನೀಡಿ ಎಂದು ಹಠ ಹಿಡಿದಿದ್ರು. ಈಗ ಇತರರ ಮೇಲೆ ಆಪಾದನೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಪ್ರಸ್ತಾಪಿಸಿದ ರಿಜ್ವಾನ್ ಹರ್ಷದ್ ಅವರು ವಾಗ್ದಾಳಿ ನಡೆಸಿದ್ರು. ಯಾವ ಮುಸ್ಲಿಂ ನಾಯಕರು ಚುನಾವಣೆಯಲ್ಲಿ ಹೇಗೆ ಕೆಲಸ ಮಾಡಿದ್ರು ಎಂಬುದು ಹೈಕಮಾಂಡ್ಗೆ ತಿಳಿದಿದೆ. ಯಾರು ಮತ ವಿಭಜಿಸಿ ಬಿಜೆಪಿಯನ್ನ ಗೆಲ್ಲಿಸಲು ಪ್ರಯತ್ನಿಸಿದರು ಎಂಬುದು ಅವರಿಗೆ ತಿಳಿದಿದೆ. ಅವರ ಪ್ರಯತ್ನಗಳು ಯಾವುದೇ ಪರಿಣಾಮ ಬೀರಿಲ್ಲ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಲವರು ನಾನೇ ಹೆಚ್ಚು, ನಾನು ಇಲ್ಲದಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಇನ್ನೊಬ್ಬ ನಾಯಕರಿಲ್ಲ ಎಂಬ ಭಾವನೆ ಹೊಂದಿದ್ದಾರೆ. ಅದು ಸರಿಯಲ್ಲ ಎಂದು ಜಮೀರ್ ಅಹಮದ್ ಖಾನ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಉಪಚುನಾವಣೆ ಬಗ್ಗೆ ನಮಗೆ ಆತಂಕವಿಲ್ಲ. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದೆ ಎಂದು ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ. ಜಬ್ಬಾರಿ ಅವರೇ ಇಲ್ದಿದ್ರೆ ಬೇರೆ ಮುಸ್ಲಿಂ ಆಕಾಂಕ್ಷಿಗಳೇ ಇರಲಿಲ್ವೇ? 3-4 ಹೆಸರುಗಳನ್ನ ನಮ್ಮ ಸಮುದಾಯದಿಂದ ಹೇಳಬೇಕಿತ್ತು, ಆದ್ರೆ ನಾವು ಹೇಳಲಿಲ್ಲ ಎಂದರು. ಮುಖ್ಯಮಂತ್ರಿಗಳ ಮುಂದೆ ಹೋದಾಗ ಒಬ್ಬ ನಾಯಕರು ಟಿಕೆಟ್ ನೀಡಿದರೆ ಜಬ್ಬಾರ್ ಅವರಿಗೆ ನೀಡಿ ಎಂದ್ರು. ಅವರು ಯಾರು ಎಂದು ನೀವೇ ಯೋಚಿಸಿ ಎಂದು ರಿಜ್ವಾನ್ ಹರ್ಷದ್ ಹೇಳಿದ್ದಾರೆ. ಒಗ್ಗಟ್ಟು ಹಾಳು ಮಾಡಿದ್ದಾರೆ. ಸಮುದಾಯದ ನಾಯಕರ 100% ಗೆಲ್ತೀವಿ. ನಮ್ಮ ಸಮುದಾಯದ ದೊಡ್ಡ ಮತವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡು ಬೇರೆ ಸಮುದಾಯಗಳ ಮತವನ್ನು ಪಡ್ಕೊಂಡು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳ ಆಶಯ ಇರ್ತಕ್ಕಂಥ ಪಕ್ಷ. ಎಲ್ಲರ ಸಮುದಾಯದ ಪಕ್ಷ ಓಟನ್ನು ತಗೊಂಡಿದ್ದೀವಿ. ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಬಗ್ಗೆ ಏನು ಚರ್ಚೆ ನಡೀತಾ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾರ್ಯಾರು ಈ ಥರ ಗೊಂದಲ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ರು ಅವ್ರಿಗೆಲ್ಲ ಆ ಅಜೆಂಡಾವನ್ನು ಒಪ್ಪದೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ಮುಸ್ಲಿಂ ನಾಯಕರನ್ನ ಹೋಳು ಮಾಡಿದ್ದಾರೆ ಕೆಲವು ಒಬ್ಬ ಮಹಾನಾಯಕರು ಅನ್ನೋದು ಚರ್ಚೆ ಇದೆ. ಒಬ್ಬ ಹಿರಿಯ ನಾಯಕರು, ಟಾಪ್ ಮೋಸ್ಟ್ ನಾಯಕರು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರನ್ನ ಬ್ರೇಕ್ ಮಾಡಿದ್ದಾರೆ ಅಂತ, ಒಗ್ಗಟ್ಟು ಹಾಳು ಮಾಡಿದ್ದಾರೆ. ಸಮುದಾಯದ ನಾಯಕರ ಒಗ್ಗಟ್ಟು ಹಾಳು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಏನು ಒಗ್ಗಟ್ಟೇನಂದ್ರೆ, ಒಗ್ಗಟ್ಟಂದ್ರೆ ಏನು? ಎಲ್ಲ ಅವ್ರವ್ರ ಸಮುದಾಯ ಮಾತ್ರ ಒಗ್ಗಟ್ಟಾಗ್ಬಿಡ್ಬೇಕಾ? ನಮ್ಮ ಸಿದ್ಧಾಂತ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗ್ಬೇಕು ಅಂತ. ನಮ್ಮ ಸಮುದಾಯ, ನಮ್ಮ ಪಕ್ಷದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಒಂದೇ ಒಂದು ಸಮುದಾಯ ಒಗ್ಗಟ್ಟಾಗ್ಬೇಕಾ? ಅದರಲ್ಲಿ ನಾನಂತೂ ಅದರಲ್ಲಿ ನಂಬಿಕೆ. ಎಲ್ಲ ನಾಯಕರಲ್ಲೇ ಭಿನ್ನಾಭಿಪ್ರಾಯ ಬರೋ ರೀತಿ ಮಾಡಿದ್ದಾರೆ ಅಂತ. ಭಿನ್ನಾಭಿಪ್ರಾಯ ಏನಿಲ್ಲ. ಏನ್ ನಡೀತು ನಾವು ಹೇಳಿದ್ದೀವಿ. ಆಚೆ ಏನ್ ಮೆಸೇಜ್ ಹೋಗಿತ್ತೋ ಅದು ತಪ್ಪೋಗಿದೆ, ಇದು ಸರಿ. ಏನ್ ನಡೀತೋ ಅದು ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಶಾಸಕರು ಇದ್ದಾಗ ಒಬ್ಬ ಶಾಸಕರು ಹಿರಿಯವರು ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲಾಂದ್ರೆ ಬೇರೆ ಯಾವುದೋ ಒಂದು ಸಮುದಾಯಕ್ಕೆ ಕೊಟ್ಬಿಡಿ, ನೀವು ನಮ್ಗೆ ಬೇಡ ಅಂತ ಹೇಳಿದಾಗ ಏನು, ವಾಟ್ ಈಸ್ ದಿ ಇಂಟೆನ್ಷನ್? ನಿಮ್ಗೆ ಅಲ್ಲಿ ಅಭ್ಯರ್ಥಿ ತಗೋಬೇಕಂತಿತ್ತ? ಇಲ್ಲಾಂದ್ರೆ ಪರ್ಯಾಯ ಆಯ್ತು, ಅವ್ರಿಗಾಗಲ್ಲ, ಇದು ತಗೊಳ್ಳಿ, ಇವ್ರು ಇದ್ದಾರೆ, ಅವ್ರು ಇದ್ದಾರೆ, ಇವ್ರು ಇದ್ದಾರೆ, ಇನ್ನೂ 4-5 ಜನ ಹೇಳ್ಬೋದಿತ್ತಲ್ಲ ನಾವು ಹೆಸರು. ನಾನು ಅಷ್ಟೇ ಕೇಳಿದ್ದೀನಿ. ಪಾರ್ಟಿ ಇಲ್ಲಿಂದ ಪಕ್ಷಕ್ಕೆ ಆಪಾದನೆ ಮಾಡೋದಂತ ಎಲ್ಲಿ ಹೀಗೆ ಬಂತು ಅಂತ ಹೇಳಿದ್ವಿ. ಮತ್ತೆ ಅಭ್ಯರ್ಥಿನೂ ಕೂಡ ಎಲ್ಲರಿಗೂ ಕೂರಿಸಿ ಎಲ್ಲರಿಗೂ ಒಪ್ಪಂದ ಮಾಡಿಕೊಂಡೆ, ಒಪ್ಪಿಗೆ ತಗೊಂಡೆ, ಯಾವುದೋ ಒಂದು ಸೂತ್ರ ಕೊಟ್ಟು ಅಭ್ಯರ್ಥಿನೂ ಆಯ್ಕೆ ಮಾಡಿದ್ದಾರೆ. ಆವಾಗ ನಾವೆಲ್ಲ 100% ಗೆಲ್ತೀವಿ. ನಮ್ಮ ಸಮುದಾಯದ ದೊಡ್ಡ ಮತವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೊಂಡು ಬೇರೆ ಸಮುದಾಯಗಳ ಮತವನ್ನು ಪಡ್ಕೊಂಡು, ಯಾಕಂದ್ರೆ